ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮನೆ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಮಂಡ್ಯ ಸ್ಟೈಲ್ ಚಿಕನ್ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ. ನಾನಿಲ್ಲಿ ಮೊದಲಿಗೆ 2 kg ಆಗುವಷ್ಟು ಚಿಕನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ನು ಎಷ್ಟು ತಗೋತಿರೋ ಅದ್ರ ಮೇಲೆ ನೀವು ಮಸಾಲೆಯನ್ನು ತಗೋಬೇಕು. ನೆಕ್ಸ್ಟ್ ನಾನಿಲ್ಲಿ 3 ಈರುಳ್ಳಿ ಅಂದರೆ ದಪ್ಪಕ್ಕಿರೋ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಅರ್ಧ ಹೋಳಿನಷ್ಟು ಕಾಯಿ, ಅಂದರೆ ಕಾಯಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅದ್ರ ಮೇಲೆ ತಗೊಳ್ಳಿ. ಹಾಗೆ ಇಲ್ಲಿ 4 ಸ್ಪೂನ್ನಷ್ಟು ಖಾರದ ಪುಡಿ ತಗೊಂಡಿದ್ದೀನಿ, ಮಾಂಸದ ಸಾರು ಪುಡಿ. ಇಲ್ಲಿ 1 ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಹಾಕೋಬೇಕು. 1 ಟೊಮೆಟೊ ಹಣ್ಣು ತಗೊಂಡಿದ್ದೀನಿ. ಇಲ್ಲಿ ಟೊಮೆಟೊ ಹಣ್ಣು ಹಣ್ಣಾಗಿರೋದು ತಗೊಳ್ಳಿ. ಅದ್ರ ಜೊತೆ ಲವಂಗ ಮತ್ತು ಚಕ್ಕೆನ ತಗೊಂಡಿದ್ದೀನಿ. ಲವಂಗ 2 ಮತ್ತು 1 ಚಕ್ಕೆ ತಗೊಂಡಿದ್ದೀನಿ, ಅಂದರೆ ಸ್ವಲ್ಪ ಚಕ್ಕೆ. ಮತ್ತು 4-5 ಬೆಳ್ಳುಳ್ಳಿ ಹೆಸರನ್ನ ತಗೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಶುಂಠಿನ ತೆಗೆದು ಇಟ್ಕೊಂಡಿದ್ದೀನಿ. ಶುಂಠಿನೂ ಅಷ್ಟೇ ಸ್ವಲ್ಪ ತಗೋಬೇಕು. ಬನ್ನಿ ಇವಾಗ ಅಡುಗೆ ಶುರು ಹಚ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ತಪ್ಪಲೆನ ಇಟ್ಕೋತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ 2 ಸ್ಪೂನ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಕಾದಿರೋ ಎಣ್ಣೆಗೆ ನಾವೇನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ 3, ಆ ಈರುಳ್ಳಿಲಿ 1 ಈರುಳ್ಳಿಯಷ್ಟು ಈರುಳ್ಳಿನ ಇಲ್ಲಿ ತಗೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಇದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಚಿಕನ್ನ ತೆಗೆದಿಟ್ಕೊಂಡಿರ್ತೀವಲ್ಲ, ಆ ಚಿಕನ್ನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಫ್ರೈ ಮಾಡಾದ್ಮೇಲೆ ಆ ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಟು ಹೊರಗಡೆ ಹಾವಿಯಾಗಿ ಹೋಗ್ಬೇಕು. ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಬೇಕು ಚಿಕನನ್ನು. ಚಿಕನ್ನ ಈರುಳ್ಳಿ ಜೊತೆ ಫ್ರೈ ಮಾಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಉಪ್ಪನ್ನ ಹಾಕೋಬೇಕು. ಅಂದ್ರೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕೋದ್ರಿಂದ ನೀರಂಶ ಏನಿರುತ್ತೋ, ಇವಾಗ ನಾವು ನೋಡ್ತಾ ಇದೀವಿ ನೀರಿಲ್ಲ ಅದರಲ್ಲಿ, ಆದ್ರೆ ಉಪ್ಪನ್ನ ಹಾಕೊಳ್ಳೋದ್ರಿಂದ ನೀರು ಚೆನ್ನಾಗಿ ಬಿಡುತ್ತೆ, ಆಚೆಗೆ ಹಾವಿ ಆಗುತ್ತೆ. ಚಿಕನ್ ಸಾಂಬಾರ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದ್ರ ಜೊತೆ ಮಿಕ್ಸ್ ಮಾಡೋದ್ರಿಂದ. ಹಾಗೆ ಇದ್ರ ಜೊತೆ ನೆಕ್ಸ್ಟ್ ನಾವು ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋ ಅಗತ್ಯನೇ ಬರೋದಿಲ್ಲ, ಯಾಕಂದ್ರೆ ಟೇಸ್ಟ್ ನೋಡಿದ್ರೆ ಅದ್ರಲ್ಲಿ ಉಪ್ಪು ಕರೆಕ್ಟ್ ಆಗಿದ್ರೆ ಏನೂ ಇಲ್ಲ. ಉಪ್ಪು ಕಡಿಮೆ ಇದ್ರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬಹುದು. ಚಿಕನ್ ಬೇಯ್ತಾ ಇರಲಿ, ಅಷ್ಟರಲ್ಲಿ ನಾವು ಅರಿಶಿನ ಈರುಳ್ಳಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲು ನಾನಿಲ್ಲಿ ಒಂದು ಚಿಕ್ಕದು ಜಾರ್ನ ತೆಗೆದಿಟ್ಕೊಂಡಿದ್ದೀನಿ. ಚಿಕ್ಕ ಜಾರೇ ಸಾಕು, ಯಾಕಂದ್ರೆ ಮಸಾಲೆ ಕಡಿಮೆ ಇರುತ್ತಲ್ಲ ಅದರಿಂದ. ಆಮೇಲೆ ಇಲ್ಲೇ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಈರುಳ್ಳಿನ ತೆಗೆದು ಈ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಬೆಳ್ಳುಳ್ಳಿ ಏನು ತಗೊಂಡಿದ್ವಲ್ಲ, 4ರಿಂದ 5 ಜಾಸ್ತಿ ಬೆಳ್ಳುಳ್ಳಿ ತಗೋಬಾರ್ದು, 4ರಿಂದ 5 ತಗೋಬೇಕು. ಅದ್ರ ಜೊತೆ ಇಲ್ಲಿ ಲವಂಗ ಮತ್ತು ಚಕ್ಕೆ ಏನು ತಗೊಂಡಿದ್ವಲ್ಲ, 2 ಲವಂಗ ಮತ್ತು ಚಕ್ಕೆ, ಅದ್ರ ಜೊತೆ ಒಂದು ಸ್ವಲ್ಪ ಶುಂಠಿ ಏನು ತಗೊಂಡಿದ್ವೋ ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಅರಿಶಿನ ಪುಡಿ ಏನು ತಗೊಂಡಿದ್ದೀವಲ್ಲ, 1 ಸ್ಪೂನ್ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಇದ್ರ ಜೊತೆ ನಾನು ಟೇಸ್ಟ್ ಚೆನ್ನಾಗಿರ್ಲಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆನ ಈ ರೀತಿ ನುಣ್ಣಗೆ ರುಬ್ಬಿಟ್ಕೋಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ, ಚಿಕನ್ ಚೆನ್ನಾಗಿ ನೀರ್ನೆಲ್ಲ ಆಚೆ ಬಿಟ್ಟು ಬೇಯ್ತಾ ಇದೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ಮಸಾಲೆ ಏನಿತ್ತು, ಹಸಿರು ಮಸಾಲೆ, ಅರಿಶಿನ, ಈರುಳ್ಳಿ, ಅದನ್ನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5ರಿಂದ 10 ನಿಮಿಷ ಚೆನ್ನಾಗಿ ಬೇಯೋದಿಕ್ ಬಿಡಬೇಕು. ಚಿಕನ್ನು ಅರಿಶಿನ ಈರುಳ್ಳಿ ಬೇಯುವಷ್ಟರಲ್ಲಿ ನಾವು ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಚಿಕ್ಕ ಜಾರ್ ತಗೊಂಡಿದ್ದೀನಿ. ಚಿಕ್ಕ ಜಾರ್ಗೆ 4 ಸ್ಪೂನ್ ಏನು ಖಾರದ ಪುಡಿ ತಗೊಂಡಿದ್ನೋ ಆ ಖಾರದ ಪುಡಿ, ಮತ್ತೆ ಈ ಟೊಮೊಟೊ ಹಣ್ಣು ಹಣ್ಣಾಗಿರೋದೇನು ತಗೊಂಡಿದ್ದೋ ಅದನ್ನ ಕಟ್ ಮಾಡಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅರಿಶಿನ ಈರುಳ್ಳಿ ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವೇನು ಖಾರ ಆಡಿಸಿಟ್ಕೊಂಡಿದ್ವಲ್ಲ, ಆ ಖಾರನ ಇವಾಗ ಇದ್ರೊಳಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷನಾದ್ರೂ ಸ್ವಲ್ಪ ಆ ಖಾರ ಹಿಡಿಯೋವರೆಗೆ, ಆ ಚಿಕನ್ನು ಆ ಖಾರನ ಹಿಡ್ಕೊಳ್ಳೋವರೆಗೆ ಸ್ವಲ್ಪ ಬೇಯಿಸ್ಬೇಕು. ಮಸಾಲೆ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ತಟ್ಟೆನ ಮುಚ್ಚಿ ಸ್ವಲ್ಪ ಬೇಯೋದಿಕ್ ಬಿಡೋಣ. ಅದು ಬೇಯುವಷ್ಟರಲ್ಲಿ ಚಿಕ್ಕ ಜಾರ್ಗೆ ನಾವೇನು ಕಾಯಿ ತಗೊಂಡಿರ್ತೀವಲ್ಲ, ಅರ್ಧ ಹೋಳು, ಆ ಕಾಯಿನ ತಗೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ.
ನೋಡ್ತಾ ಇದ್ದೀರಲ್ಲ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಈ ರೀತಿ ನುಣ್ಣಗಾದ್ಮೇಲೆ ಒಂದ್ ಜಾಲರಿ ತಗೊಂಡು ಈ ಕಾಯಿ ಏನ್ ರುಬ್ಬಿರ್ತೀವಲ್ಲ ಅದನ್ನ ಅದ್ರೊಳಗಡೆ ಹಾಕಿ ಚೆನ್ನಾಗಿ ಸೋಸಿ ಕಾಯಿ ಹಾಲನ್ನ ರೆಡಿ ಮಾಡ್ಕೋಬೇಕು. ಇವಾಗ ಕಾಯಿ ಹಾಲು ರೆಡಿ ಆಗಿದೆ, ಚೆನ್ನಾಗಿ ಹಿಂಡಿ ಇಟ್ಕೊಂಡಿದೀನಿ. ನೋಡ್ತಾ ಇದ್ದೀರಲ್ಲ, ನಾವು ಹಾಕಿರೋ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಜಾಸ್ತಿ ನೀರು ಹಾಕೋಬಿಡೋದು, ಮಸಾಲೆಗೆ ಸ್ವಲ್ಪ ನೀರ್ ಹಾಕಿ ಈ ರೀತಿ ಕುದಿಸ್ಬೇಕು. ಅದಾದ್ಮೇಲೆ ನಾವೇನು ಕಾಯಿ ಹಾಲು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಕಾಯಿ ಹಾಲನ್ನ ಇದ್ರೊಳಗಡೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ಸಾಂಬಾರು ಗಟ್ಟಿ ಬೇಕಾ ತೆಳ್ಳಗ್ ಬೇಕಾ ನೋಡ್ಕೊಂಡು ನೀರು ಹಾಕೊಳ್ಳಿ. ಗಟ್ಟಿಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕಿ, ತೆಳ್ಳಗ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳಿ. ಹಾಗೆ ಉಪ್ಪೆಲ್ಲ ಚೆಕ್ ಮಾಡಿಬಿಟ್ಟು ಒಂದು ತಟ್ಟೆನ ಮುಚ್ಚಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಈಗ ತುಂಬಾ ರುಚಿಕರವಾದಂತ ಹಾಗೆ ಮಂಡ್ಯ ಸ್ಟೈಲ್ನ ಚಿಕನ್ ಸಾಂಬಾರ್ ರೆಡಿಯಾಗಿದೆ. ಈಗ ಇದನ್ನ ಸರ್ವ್ ಮಾಡ್ಬೋದು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದ್ರೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.